ಮನುಷ್ಯನೇ ಅಲ್ಲ. ತನ್ನ ಮನೇಲಿ ಈ ಮದುವೆಗೆ ಒಪ್ಪಲ್ಲ ಅಂತ ನನ್ನೇ ನಂಬಿಸಿ ನನ್ನ ಮನೆಯವರಿಂದನೇ ನನ್ನ ದೂರ ಮಾಡ್ದ. ಪ್ರತಿ ಸತಿ ಮದುವೆ ಆಗೋಗ್ಲೂ ಒಬ್ಬೊಬ್ರನ್ನ ಅಪ್ಪ ಅಮ್ಮ ಅಂತ ಫಿಕ್ಸ್ ಮಾಡ್ಕೋತಾನೆ. ಇವನ್ ತಂದೆ ತಾಯಿಯಿಂದ ಕರ್ಕೊಂಡು ಬಂದಿರೋರು ಇಬ್ಬರು ಫೇಕು. ಗೌತಮ್ಗೆ 1000 ಸಲ ಹೇಳಿದೆ, ವೇದಾಂತ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ, ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅಂತ. ಹಾಳು ಮಾಡಿಬಿಟ್ಟ. ಪುಣ್ಯಕ್ಕೆ ಚಿಕ್ಕಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಇಲ್ಲ ಅಂದಿದ್ರೆ ಆ ವಿಕಿ ಏನಾದರೂ ಮಾಡಿ ಆರ್ತಿಗೆ 3 ಗಂಟೆ ಹಾಕೇ ಬಿಡ್ತಾ ಇದ್ದ. ಹೀಗಾಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆರ್ತಿ ವಿಕಿ ಮದುವೆ ನಿಲ್ಲಿಸ್ಬೇಕು ಅಂತ ಫೈಟ್ ಮಾಡಿದೆ. ಆದರೆ ಆರ್ತಿ ಮದುವೆ ಗೌತಮ್ ಜೊತೆನೂ ಆಗಲಿಲ್ಲ. ಸಾರಿಕಾ, ನೀನು ಯಾವಾಗಿಂದ ಆರತಿ ಬಗ್ಗೆ ಪರಿಮಳ ಬಗ್ಗೆ ಇಷ್ಟೊಂದು ಕೇರ್ ತೊಗೊಳೋದಕ್ಕೆ ಶುರು ಮಾಡಿದೆ ಅಂತ ನಂಗೆ ಗೊತ್ತೇ ಆಗಲಿಲ್ಲಮ್ಮ. ಅಲ್ಲಮ್ಮ, ನಿನ್ನೆಯಿಂದ ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ವಲ್ಲಮ್ಮ ನೀನು? ಪ್ಲೀಸ್ ಡ್ಯಾಡ್, ಲೀವ್ ಮೀ ಅಲೋನ್. ಆಯ್ತಮ್ಮ, ಹೋಗ್ತೀನಿ. ಸ್ವಲ್ಪ ಕಾಫಿನಾದರೂ ತಗೋ. ವಿಕ್ಕಿ ಮದುವೆ ಆರತಿ ಜೊತೆಗೆ ಆಗುತ್ತೆ ಅಂತ ಕೋಪ ಅಲ್ವಾ ನಿನಗೆ? ನನಗೆ ಗೊತ್ತಮ್ಮ, ನಿನ್ನ ಬೇಸರಕ್ಕೆ ಅದೇ ಕಾರಣ ಅಂತ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಆಗದೆ ಇರುತ್ತಾ ಡ್ಯಾಡ್? ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಅಂತ ಗೊತ್ತಲ್ವಾ? ಗೊತ್ತಮ್ಮ, ಗೊತ್ತಿರೋದಕ್ಕೆ ನಾನು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇರೋದು. ಯಾಕೆ ಅಂದರೆ ವಿಕ್ಕಿ ಮನೆಯಲ್ಲಿ ಸುಹಾಸಿನಿನ ಬಿಟ್ಟರೆ ಬೇರೆ ಯಾರು ಬೇಳೆಕಾಳು ಬೇಯೋದಿಲ್ಲ. ಈ ವಿಷಯನ ನಾನು ಸುಹಾಸಿನಿ ಹತ್ರ ಮಾತಾಡಿ ನಿನ್ನ ವಿಕ್ಕಿ ಮದುವೆನ ಫಿಕ್ಸ್ ಮಾಡ್ತೀನಿ. ನಿಜವಾಗ್ಲೂ ಡ್ಯಾಡ್? ನಿಜವಾಗ್ಲೂ. ಅಲ್ಲ ಕಣೆ, ನಾನು ಬಿಸ್ನೆಸ್ ಟ್ರಿಪ್ಗೆ ಅಂತ ಫಾರಿನಿಗೆ ಹೋದಾಗಲೂ ನಿಂಗೆ ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ ಅಲ್ವಾ? ಅಲ್ಲ, ಮಗ ಇನ್ನೂ ಬಂದಿಲ್ಲ ಅಂತ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆಯಲ್ಲ, ಚಿಂತೆ ಮಾಡೋಕ್ಕೆ ಅವನೇನು ವಿಕ್ಕಿನ? ನಾನು ಅವನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ಮಾಡಬೇಡ ಅಂದಿದ್ದನ್ನು ಮಾಡೋಕ್ಕೇನಾದರೂ ಹೋಗಿದ್ದಾನ ಅಂತ. ಅವನು ಹಾಗೇನಾದರೂ ಮಾಡಿಬಿಟ್ರೆ ನಾವಿಬ್ಬರು ಇಲ್ಲೇ ನಿಂತಿದ್ರು ಒಂದು ಮಾತಾಡ್ದೆ ಎಲ್ಲಿ ಹೋಗ್ತಿದ್ಯಾ? ನೀವು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡ್ಸೋಕ್ಕೆ ನಾನು ಅಗ್ರಜ ಅಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ನಾನು ಆರ್ತಿ ಪ್ರೀತಿಸಿದೀವಿ ಅಂತ ಗೊತ್ತಾದ ಮೇಲೂ ಮದುವೆ ಮನೇಲಿ ನೀವು ಒಂದೊಂದು ಮಾತಾಡಿದ್ದು ನೆನೆಸ್ಕೊಂಡ್ರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸ್ತಿಲ್ಲ. ವಿಕ್ರಾಂತ್, ಇದೇನೋ ನೀನು ಕಲ್ತಿರೋದು? ಅಮ್ಮನ ಹತ್ರ ಹೀಗ ಮಾತಾಡೋದು? ಅಷ್ಟಕ್ಕೂ ತಪ್ಪು ನಮ್ದೆ. ಅಮ್ಮ ಅವ್ರಿಗೇನು ತೋಚಿದೆಯೋ ಅದನ್ನು ಮಾತಾಡಿದಾರೆ. ಆದರೆ ವಿಷಯನ ಅವರಿಂದ ಮುಚ್ಚಿಟ್ಟಿದ್ದು ನಾವು ತಾನೆ. ಸ್ವಂತ ಮಕ್ಕಳೇ ವಿಷಯ ಮುಚ್ಚಿಟ್ಟಾಗ ಯಾರಿಗಾದ್ರೂ ಕೋಪ ಬರೋದಿಲ್ಲ. ಓಕೆ, ಐ ಆಮ್ ಸಾರಿ. ಆದರೆ ನಾನು ಇಲ್ಲಿಂದ ಹೊರಡಬೇಕು. ನಿಂತ್ಕೋ. ನಿಮ್ಮಿಬ್ಬರ ಹತ್ರನೂ ನಾನು ಮಾತಾಡಬೇಕು. ಅದಕ್ಕೂ ಮುಂಚೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ವೇದಾಂತ್. ನಿನ್ನೆ ರಾತ್ರಿ ನೀನು ಎಲ್ಲಿದ್ದೆ? ಅಕ್ಕ, ತುಂಬ ಹಸುವಾಗ್ತಿದೆಯೇ. ಈಗ ಏನು ಮಾಡೋದು? ದುಡ್ಡಿದ್ಯಾ? ಇಡ್ಲಿ ಆದ್ರೂ ತಿನ್ಕೊಂಬರೋಣ. ಲೇ ಡೌರಾಣಿ, ಹಸುವಂತೆ ಹಸುವು ಪಾಪ ಅಂತ ನೆನ್ನೆಯಿಂದ ಸಹಿಸ್ಕೊಂಡಿದ್ದೀನಿ. ಆದ್ರೆ ಇವಳ್ದು ಮುಗಿಯೋ ಥರನೇ ಇತ್ತು. ಇದ್ಯಾಕಮ್ಮ?
ನೀವೆಲ್ಲ ದೊಡ್ಡವರಾಗಿದ್ದೀರಿ, ಬುದ್ಧಿ ಇದೆ, ತಿಳುವಳಿಕೆ ಇದೆ ಅಂತೆಲ್ಲ ನಾನು ಅಂದ್ಕೊಂಡಿದ್ದೀನಿ. ಆದರೆ ಒಂದೊಂದು ಸಲ ಚಿಕ್ಕ ಮಕ್ಕಳ ಥರ ಆಡ್ತೀರ. ಇದಕ್ಕೆ ನಿಮ್ಮ ಅಪ್ಪನೂ ಏನು ಹೊರತಲ್ಲ. ನನಗೆ ಹೀಗಾದಮೇಲೆ ನೀವು ಯಾರೂ ಒಂದು ತೊಟ್ಟು ನೀರು ಕುಡ್ದಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಕುಡಿ. ಏನಮ್ಮ ಇಂಥ ಪರಿಸ್ಥಿತಿಯಲ್ಲೂ ನೀನು ನಮ್ಮನ್ನು ಕಾಳಜಿ ಮಾಡ್ತಿದ್ದೀಯಲ್ಲ. ಹುಷಾರಿಲ್ದಿರೋದು ನಿನಗೆ, ನೀನು ರೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಅಮ್ಮ. ಬಾಮ್ಮ. ಒಂದು ನಿಮಿಷ ಇರು ಆರ್ತಿ. ಹರಿ, ನಾನು ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂದು ಮಾತು ಆಡಿಲ್ಲ. ಕೋಪದಿಂದ ಮುಖ ಗಂಟು ಹಾಕ್ಕೊಂಡು ನಿಂತಿದ್ದೀರಾ. ಅಂಥದ್ದು ಏನಾಯ್ತು ರೀ? ವಿಷಯ ಮಾತಾಡೋ ಸ್ಥಿತಿನ ಮೀರಿದೆ ಪರಿ. ಸುಮ್ಮನಿದ್ಬಿಡೋಣ ಅಂದರೆ ಮೌನಕ್ಕೂ ನೆಮ್ಮದಿ ಇಲ್ದಿರೋ ಹಾಗಾಗಿದೆ. ಯಾಕ್ರಿ ಇಷ್ಟೊಂದು ಹತಾಶರಾಗಿದ್ದೀರಿ? ನನಗೀಗ ಹೊರಗಡೆ ಜನ ಏನು ಅನ್ಕೋತಾರೆ, ಏನು ಮಾತಾಡ್ಕೋತಿದ್ದಾರೆ ಅನ್ನೋದಕ್ಕಿಂತ ಮನೇಲಿರೋ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನೀವು ನಮ್ಮ ಮಕ್ಕಳ ಬಗ್ಗೆ ಏನು ಅಂದ್ಕೊಳ್ತೀರ ಅನ್ನೋದೇ ನನಗೆ ಬೇಕು ರೀ. ಇಷ್ಟೆಲ್ಲ ಆದಮೇಲೆ ನನಗೆ ಯೋಚನೆ ಮಾಡೋಷ್ಟು ತಾಳ್ಮೆ ಆಗಲಿ, ನಿರ್ಧಾರ ತಗೊಳ್ಳೋಷ್ಟು ವಿವೇಕ ಆಗಲಿ ಇಲ್ಲ ಪರಿ. ಭಾವನೆಗಳು ಬಣ್ಣ ಅಲ್ಲ ಪರಿ, ಒಂದಕ್ಕೆ ಇನ್ನೊಂದನ್ನು ಸೇರಿಸಿದ್ರೆ ಹೊಸದು ಮೂಡುತ್ತೆ ಅನ್ನೋದಕ್ಕೆ. ಮನಸ್ಸಿನ ಬಿಳಿ ಗೋಡೆ ಮೇಲೆ ಕಲೆ ಆಗಿದೆ. ಆ ಕಪ್ಪು ಕಲೆಯನ್ನು ಅಳಿಸೋದಕ್ಕೆ ಹೋದರೆ ಗೋಡೆ ಹಾಳಾಗತ್ತೆ. ಅದ್ರ ಮೇಲೆ ಬಿಳಿ ಬಣ್ಣ ಬಳಿಯೋಣ ಅಂದರೆ ಆಗಿರೋದು ನಂಬಿಕೆ ದ್ರೋಹ. ಸಮಾಧಾನ ಮಾಡ್ಕೊಳ್ರಿ, ಭಾವಗ್ರಾಗಬೇಡಿ. ಆಗಲ್ಲ ಪರಿ. ಅಷ್ಟಕ್ಕೂ ನಿನಗೆ ಹೀಗಾಗೋದಕ್ಕೆ ಇವರೇ ಕಾರಣ ಅಂದಮೇಲೆ ಇವರು ನನ್ನ ಮಕ್ಕಳೇ ಅಲ್ಲ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನ ಮಕ್ಕಳ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಅವರು ವಟ ಅಂತ ಮಾತಾಡ್ಕೊಂಡು ಕಿತ್ತಾಡ್ಕೊಂಡ್ರು. ಮನಸ್ಸು ತುಂಬ ಸೂಕ್ಷ್ಮ ಗೊತ್ತಾ? ನೀವು ಈ ಥರ ಎಲ್ಲ ಮಾತಾಡ್ಬಿಟ್ರೆ ಅವ್ರು ಬೇಜಾರು ಮಾಡಿಕೊಂಡು ನೊಂದ್ಕೊಂಡ್ಬಿಡ್ತಾರ್ರಿ. ನೋಡಿ, ಆಗಿದೆಲ್ಲ ಆಗೋಯ್ತು ಅಂತ ಯಾರನ್ನು ಯಾವುದಕ್ಕೂ ಹೊಣೆ ಮಾಡದೆ ಮುಂದುವರಿಬೇಕಲ್ವಾ? ಬೇಜಾರಾಗೋದು ನೊಂದ್ಕೊಳ್ಳೋದು ಮಕ್ಕಳು ಮಾತ್ರನ ಪರಿ. ನಮಗೇನು ಅನಿಸೋದೇ ಇಲ್ವಾ? ಅಥವಾ ನಮಗೆ ಭಾವನೆಗಳೇ ಇಲ್ವಾ?